ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಧನುರ್ ರಾಶಿಯವರಿಗೆ ಇಂಗ್ಲಿಷ್ ಹೊಸ ವರ್ಷ ಹೇಗಿರುತ್ತೆ, ಇಂಗ್ಲಿಷ್ ನ್ಯೂ ಇಯರ್ ಹೇಗಿರುತ್ತೆ, ರಾಶಿ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 1/1/2026 001 ಮಿನಿಟ್ಗೆ ಕುಂಡ್ಲಿ ತೆಗೆದಿದ್ದೀವಿ. ಅದರ ಪ್ರಕಾರ ಧನುರ್ ರಾಶಿಯವರಿಗೆ 2026 ಆಂಗ್ಲ ಹೊಸ ವರ್ಷ 100% ಜಾಕ್ಪಾಟ್ ವರ್ಷ. ತುಂಬ ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. 100ಕ್ಕೆ 100ರಷ್ಟು ಚೆನ್ನಾಗಿರ್ತಾರೆ ಅನ್ಬೋದು. ಒಂದು 5-10% ಹಾಗೆ ಹೀಗೆ ಹೇಳ್ಬೇಕಲ್ವ, ಕೆಲವು ಏನಾರು ಸ್ವಲ್ಪ ನೆಗೆಟಿವ್ ಇಲ್ಲದೆ ಇರುತ್ತಾ, ಆದ್ದರಿಂದ ಆ ಒಂದು 5% ಆ ಥರ ಹೇಳ್ಬೋದು ನೆಗೆಟಿವ್ ಸ್ವಲ್ಪ. ಇನ್ನು ಮಿಕ್ಕಿದೆಲ್ಲ 95% ಪಾಸಿಟಿವೇ ಇದೆ. ಯಾವ ಬೇಸ್ ಮೇಲೆ ಅಂತ ಹೇಳಿದ್ರೆ, ಧನುರ್ ರಾಶಿಯ ಅಧಿಪತಿ ಗುರು 7ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾರೆ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಗುರು ಯಾರನ್ನ ನೋಡ್ತಾ ಇದ್ದಾರೆ ಮತ್ತೆ ಅಂದರೆ, ರಾಶಿನ ನೋಡ್ತಾ ಇದ್ದಾರೆ. ರಾಶಿಯಲ್ಲಿ ಯಾರ್ಯಾರಿದ್ದಾರೆ ಅಂದರೆ, ಧನುರ್ ರಾಶಿಗೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಸೂರ್ಯ ರಾಶಿಯಲ್ಲೇ ಇದ್ದಾನೆ, ಗುರು ನೋಡ್ತಾ ಇದ್ದಾರೆ ಅವ್ರನ್ನ. ಅದೇ ರೀತಿ ಧನುರ್ ರಾಶಿಗೆ ಪೂರ್ವ ಪುಣ್ಯಾಧಿಪತಿ ಮಂಗಳ ಗ್ರಹ, ಅವರು ಧನುರ್ ರಾಶಿಯಲ್ಲಿ ಇದ್ದಾರೆ, ಗುರು ಗ್ರಹ ಅವರನ್ನು ನೋಡ್ತಾ ಇದ್ದಾರೆ. ಅವಾಗ ಭಾಗ್ಯಾಧಿಪತಿ, ಪೂರ್ವ ಪುಣ್ಯಾಧಿಪತಿ, 5th ಲಾರ್ಡ್ 9th ಲಾರ್ಡ್ನ ಗುರು ನೋಡ್ತಾ ಇದ್ದಾರೆ. ಯಾರು? ರಾಶಿಯಾಧಿಪತಿಯಾಗಿ 7ನೇ ಮನೆಯಿಂದ ನೋಡ್ತಾ ಇದ್ದಾರೆ. ವಿಪರೀತ ರಾಜಯೋಗ ಅನ್ಬೇಕು, ಅದು ಒಂದೇ ಒಂದು ಪಾಯಿಂಟೇ. ಅದ್ರ ಜೊತೆ ಸೂರ್ಯನ ಜೊತೆ ಬುಧ ಸೇರಿದ್ರೆ ಬುಧಾದಿತ್ಯ ಯೋಗ, ಬುಧನ ಜೊತೆ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. 3ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಕೇತು. 3ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಕೇತು ಒಂದು ಸ್ವಲ್ಪ ನೆಗೆಟಿವ್ ವಿಷಯ ಹೇಳಬಹುದು. ಆಮೇಲೆ 8ನೇ ಅಧಿಪತಿ 6ನೇ ಮನೆಯಲ್ಲಿ. ಸೊ ದುಷ್ಟಾಧಿಪತಿ, ದುಷ್ಟಸ್ಥಾನಾಧಿಪತಿ ದುಷ್ಟಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಒಳ್ಳೆಯದೇ. ನಮ್ಮಲ್ಲಿ ತಮಿಳಲ್ಲಿ ಹೇಳ್ತಾರೆ, ಕೆಟ್ಟವನ್ ಕೆಟ್ಟಿಡಿಲ್ ಕಿಟ್ಟಿಡಿಮ್ ರಾಜಯೋಗಂ ಅಂತ. ಆ ಥರ ಕೆಟ್ಟವನ್ ಕೆಟ್ಟೋದ್ರೆ ನಮಗೆ ರಾಜಯೋಗ ಬರುತ್ತಂತೆ, ಕೆಟ್ಟವನ್ ಇದ್ರೇನೆ ನಮ್ಗೆ ಸ್ವಲ್ಪ ತೊಂದರೆ. ಅದರಿಂದ ಅದೊಂದು ವಿಷಯ. ಇನ್ನು 4ನೇ ಮನೇಲಿ ಶನಿ ಅರ್ಧಾಷ್ಟಮ ಅಂತ ಏನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನೀರಿನ ಮನೇಲಿ ಶನಿ. ಸೊ ಏನೇನು ನಡಿಬೋದು? ತುಂಬ ಮುಖ್ಯವಾಗಿ ಫಸ್ಟ್ ಎಜುಕೇಷನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಭಾರಿ ಒಳ್ಳೇದಾಗುತ್ತೆ. ಅದರಲ್ಲಿ ಹೊರ ರಾಜ್ಯಕ್ಕೆ ಹೋಗಿ ಓದಬೇಕು, ಹೊರ ದೇಶಕ್ಕೆ ಹೋಗಿ ಓದಬೇಕು ಅನ್ನೋದು ಶನಿ 4ನೇ ಮನೆಯಲ್ಲಿರೋದ್ರಿಂದ ಅದು ಸಾಧ್ಯ ಆಗುತ್ತೆ. ನೀವು ಅಂದ್ಕೊಂಡಿದ್ದ ರೀತಿ ಸರ್ಕಾರದ ಕಡೆಯಿಂದ ಸ್ಪಾನ್ಸರ್ಶಿಪ್ಪು, ಸ್ಕಾಲರ್ಶಿಪ್ಪು, ಓಕೆ, ಓದಿಗೆ ಅನುಕೂಲ ಆಗ್ತಕ್ಕಂಥದ್ದು, ಹಾಸ್ಟೆಲ್ಸು, ಗೌರ್ನಮೆಂಟ್ ಸೀಟ್ಸು ಇದೆಲ್ಲ ಸಿಗ್ಬೋದು. ಅದೇ ರೀತಿ ಸ್ಪೋರ್ಟ್ಸ್ ಪರ್ಸನಾಲಿಟಿಯಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ಲ ಭಾರಿ ಅವಾರ್ಡು ರಿವಾರ್ಡ್, ಅರ್ಜುನ ಅವಾರ್ಡು, ಏಕಲವ್ಯ ಅವಾರ್ಡು ಇದೆಲ್ಲ ಇದೆಯಲ್ಲ, ಈ ಥರ ಅವಾರ್ಡ್ ರಿವಾರ್ಡ್ಸ್ ಎಲ್ಲ ಸಿಗ್ತಕ್ಕಂಥದ್ದು ಆ ಸ್ಪೋರ್ಟ್ಸ್ ಕೋಟಾದ ಮೇಲೇ ನೀವು ಅಂದ್ಕೊಂಡಿದ್ದ ಕಾಲೇಜಿಗೆ, ನೀವು ಅಂದ್ಕೊಂಡಿದ್ದ ಸ್ಕೂಲ್ಗೆ ಅಡ್ಮಿಷನ್ಸ್ ಆಗ್ತಕ್ಕಂಥದ್ದಕ್ಕೆಲ್ಲ ಚಾನ್ಸಸ್ ಉಂಟು. ಇನ್ನು ಕೆರಿಯರ್ ಅಂದಾಗ 3 ಟೈಪ್ ಆಫ್ ಕೆರಿಯರ್: ಬಿಸ್ನೆಸ್ಸು, ಆಮೇಲೆ ಪ್ರೈವೇಟ್ ಸೆಕ್ಟ್ರು, ಆಮೇಲೆ ಗೌರ್ಮೆಂಟ್ ಸೆಕ್ಟ್ರು. ಬಿಸ್ನೆಸ್ ಸೆಕ್ಟ್ರಲ್ದವ್ರಿಗೆ ಭಾರಿ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಆಗ್ಬೋದು, ಇದೇನದು ಸಾಧಾರಣವಾದಂಥ ತರಕಾರಿ ಮಾರೋರಿಂದ ಹಿಡಿದು ಬಂಗಾರ, ಬೆಳ್ಳಿ, ಬಂಗಾರ, ವಜ್ರ ಮಾಡೋರ್ವರೆಗೂ ವೆರೈಟೀಸ್ ಆಫ್ ಬಿಸ್ನೆಸ್ ಇದೆ. 1-2 ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಬಿಸ್ನೆಸ್ ಪೀಪಲ್ ಎಲ್ಲರಿಗೂ ಲಾಭ ಆಗ್ಬೋದು. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್. ಅದೇ ರೀತಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತೀವಿ, ರಿಸ್ಕ್ ತೊಗೊಳಕ್ಕಾಗಲ್ಲ ಬಿಸ್ನೆಸ್ಗೆ. ಬೇಡ ಗುರುಜಿ, ಏನೋ ಎಣ್ಸಿದ ಕಜ್ಜಾಯಿ ಥರ ಸಂಬಳ ಬರ್ತಾ ಇದೆ, ಏನು ಮಾಡೋದು ಅನ್ನೋರು ಕೂಡ ಈ ವರ್ಷ ನೀವು ಪ್ರಾರಂಭಿಸಿದ್ರೆ ಬಿಸ್ನೆಸ್ ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ಸೊ ಎಷ್ಟೋ ಸರಿ ಟ್ರೈ ಮಾಡಿ ಬಿಸ್ನೆಸ್ಗೆ, ಬೇಡಪ್ಪ ನಾವು ರಿಸ್ಕ್ ತೊಗೊಳೋದು ಬೇಡ ಅನ್ನೋರು ಕೂಡ ನೀವು ಸರಿ ರಿಸ್ಕ್ ತೊಗೊಂಡ್ರೆ ಬಿಸ್ನೆಸ್ ಒಳ್ಳೇದಾಗುತ್ತೆ. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 20 ರೂಪಾಯಿ 30 ರೂಪಾಯಿ ಅಂತ 2 ಟೈಮ್ಸ್ 3 ಟೈಮ್ಸ್ 5 ಟೈಮ್ಸ್ ಲಾಭ ಬರ್ತಕ್ಕಂಥ ಚಾನ್ಸಸ್ ಉಂಟು. ಆಲ್ ಟೈಪ್ಸ್ ಆಫ್ ಬಿಸ್ನೆಸ್, ಇಂಪೋರ್ಟ್ಸ್ ಆಗ್ಬೋದು, ಎಕ್ಸ್ಪೋರ್ಟ್ಸ್ ಆಗ್ಬೋದು, ಗೋಲ್ಡ್ ಬಿಸ್ನೆಸ್, ಸಿಲ್ವರ್ ಬಿಸ್ನೆಸ್, ಈವನ್ ಮೆಡಿಕಲ್, ಮೆಡಿಸನ್ಸ್. ಸೊ ಇವರಲ್ಲಿ ಯಾಕಂದರೆ ಧನುರ್ ರಾಶಿನಲ್ಲಿ ಭಾಳಷ್ಟು ಜನ ಮೆಡಿಕಲ್ ರಿಲೇಟೆಡು, ಆಮೇಲೆ ಎಜುಕೇಷನ್ ರಿಲೇಟೆಡು ಇರ್ತಾರೆ. ಸೊ ಅವರು ಡಾಕ್ಟರ್ ಪ್ರೊಫೆಷನಲ್ ಇದ್ದರೂ ಸರಿ, ಇಲ್ಲ ಲೆಕ್ಚರರ್ ಪ್ರೊಫೆಸರ್ ಈ ಥರ ಇದ್ರೂ ಸರಿ, ಪ್ರಾಥಮಿಕ ಶಿಕ್ಷಕರಿಂದ ಪ್ರಾಂಶುಪಾಲರವರೆಗೂ ತುಂಬ ಚೆನ್ನಾಗಿ ಆಗ್ತಕ್ಕಂಥ ಯೋಗ ಅಲ್ಲ ಧನುರ್ ರಾಶಿ ಹುಟ್ಟಿರೋರಿಗೆ ಇದೆ. ವ್ಯಾಪಾರಸ್ಥರಿಗೆ, ಪ್ರೈವೇಟ್ ಸೆಕ್ಟರ್ದವ್ರಿಗೂ ಅವ್ರು ಅಂದ್ಕೊಂಡಿದ್ದ ಪ್ರಮೋಷನ್ಸ್ ಎಲ್ಲ ಸಿಗೋ ಚಾನ್ಸಸ್ ಉಂಟು. ಇನ್ನು ಗೌರ್ಮೆಂಟ್ ಸೆಕ್ಟರ್ದವ್ರಿಗೆ ಭಾರಿ ಒಳ್ಳೆ ಪ್ರಮೋಷನ್ಸ್ ಎದುರು ನೋಡ್ಬೋದು.
ಸೊ 9ನೇ ಅಧಿಪತಿ ಮತ್ತು 5ನೇ ಅಧಿಪತಿ ಒಟ್ಟಿಗೆ ಇರೋದ್ರಿಂದ ಸೂರ್ಯ ಮಂಗಳ ಯೋಗ. 9ನೇ ಮನೇಲಿ ಕೇತು ಇರೋದ್ರಿಂದ ಒಂದು ಸ್ವಲ್ಪ ಗೌರ್ಮೆಂಟ್ ಸೆಕ್ಟ್ರಲ್ಲವ್ರಿಗೆ ಒಂದು ಸ್ವಲ್ಪ ಏನಾದರೂ ಅವ್ರ ಮೇಲೆ ಏನಾದರೂ ಒಂದು ನೋಟಿಸಸ್ಸು ಆ ಥರ ಸಿಂಪಲಾಗಿ ಏನಾದರೂ ಒಂದು ಬರೋ ಸಾಧ್ಯತೆ ಇದೆಯೇ ಹೊರತು ಮೇಜರೆಲ್ಲ ಏನೂ ಇಲ್ಲ. ಒಳ್ಳೆ ಅವರು ಅಂದ್ಕೊಂಡಂಗೆ ಗೌರ್ಮೆಂಟಲ್ಲಿ ಕೂಡ ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್ ಒಳ್ಳೆ ಹೆಸರು ಮಾಡ್ತಕ್ಕಂಥ ಯೋಗಗಳೆಲ್ಲ ಗೌರ್ಮೆಂಟ್ ಸೆಕ್ಟರ್ವರೆಗೂ ಇದೆ. ಇನ್ನು ಕೆರಿಯರ್ ಆಯಿತು, ಎಜುಕೇಷನ್ ಆಯಿತು. ಇನ್ನು ಮ್ಯಾರೇಜ್ ವಿಷಯಕ್ಕೆ ಖಂಡಿತವಾಗ್ಲೂ ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್. ಪೇರೆಂಟ್ಸ್ಗೆ ಮದುವೆಗೋಸ್ಕರ ನೋಡ್ತಿರ್ತಾರೆ ಹೆಣ್ಣು ಗಂಡು, ಅವರಿಗೆ ಒಳ್ಳೆ ಸಂಬಂಧ ಸಿಗೋ ಚಾನ್ಸಸ್ ಇದೆ. ಇನ್ನು ಧಾರಾಳವಾಗಿ ಅದಕ್ಕೆ ಟ್ರೈ ಮಾಡ್ಬೋದು. ಆಮೇಲೆ ಇನ್ನು ಮನೆ ಕಟ್ತಕ್ಕಂಥ ಯೋಗ, ಮನೆ ಕೊಂಡ್ಕೊಳ್ತಕ್ಕಂಥ ಯೋಗ, ಮನೆ ಕೆಲವರಿಗೆ ಆಗಿ ಬಂದಿಲ್ಲ ಮಾರಿಬಿಟ್ಟು ನಾವು ಬೇರೆ ಹೊಸ್ದಾಗಿ ಕಟ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಯೋಗ, ಇವೆಲ್ಲವೂ ಕೂಡ ಭಾರಿ ಚೆನ್ನಾಗಿ ಲಭಿಸುತ್ತೆ. ಸೊ ಓವರಾಲ್ ನೀವು ನೋಡಿದ್ರಿ ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಈ 3ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಕೇತು ಏನು ಮಾಡಬಹುದು? 3ನೇ ಮನೆಯಲ್ಲಿ ಶನಿ ಸಹೋದರರ ಸಂಬಂಧ ಕೆಡುವ ಚಾನ್ಸಸ್ ಉಂಟು. ಸಹೋದರರಿಗೆ ಏನಾದರೂ ಗಂಡಾಂತರಗಳು ಬರಬಹುದು. ತಂದೆಯ ಸಂಬಂಧ ಕೆಡಬಹುದು, ತಂದೆಯ ಜೊತೆಗೆ ಸಂಬಂಧಗಳು ಕೆಡಬಹುದು. ಆಮೇಲೆ ತಂದೆಯ ಆರೋಗ್ಯ ಇದರಲ್ಲಿ ಏರ್ಪೇರು ಬರ್ಬೋದು, ಗಂಡಾಂತರಗಳು ಬರ್ಬೋದು. ಅದರಿಂದ ಅಣ್ಣ ತಮ್ಮಂದ್ರ ಜೊತೆ ಜಗಳ ಬೇಡ. ಏನಾದರೂ ಇತ್ತು ಅಂದರೆ ಸರಿಯಪ್ಪ 2 ರೂಪಾಯಿ ನೀನೇ ತಗೋ, ನನಗೇನು ಕಮ್ಮಿ ಆದರೂ ಪರವಾಗಿಲ್ಲ. ತಂದೆ ಜೊತೆನೇ ಆಗಲಿ, ಅಯ್ಯೋ ಸರಿ ದೊಡ್ಡವ್ರು ಏನೋ ಹೇಳಿದ್ರು ಬಿಟ್ಬಿಡಿ ಅಂತೇಳಿ ಬಿಟ್ಬಿಡೋದು ಬೆಸ್ಟು. ಇಲ್ಲಾಂದರೆ ಏನೋ ನಿಮ್ಮ ಜಗಳಗಳು ತಂದೆ ಜೊತೆನೋ ಅಣ್ಣ ತಮ್ಮಂದ್ರ ಜೊತೆನೋ ಇದ್ದಾಗ ಅದೇ ಅವ್ರು ಏನಾದರೂ ಹೆಚ್ಚು ಕಮ್ಮಿಯಾಗಿ ತಲೆಗಿಟ್ಕೊಂಡು ಅವ್ರಿಗೇನಾದರೂ ಆರೋಗ್ಯಕ್ಕೋ ಇಲ್ಲ ಆಕ್ಸಿಡೆಂಟು ಆ ಥರದ್ದು ಏನಾದರೂ ಆಗಿ ನಿಮಗೆ ನೊಂದ್ಕೊಳ್ಳೋಂಥ ಪರಿಸ್ಥಿತಿಗಳು ಬರಬಹುದು. ಅದರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಹೆಚ್ಚಾಗಿ ಪ್ರಯಾಣ ಬೆಳೆಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಣ್ಣ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ನಡೀತಕ್ಕಂಥ ಚಾನ್ಸಸ್ ಉಂಟು. ಆರೋಗ್ಯದಲ್ಲಿ ಕಾಮನಾಗಿ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ಕಿನ್ ರಿಲೇಟೆಡ್ ಅಲರ್ಜಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳಿ. ಆಮೇಲೆ ಲಂಗ್ಸ್ ರಿಲೇಟೆಡ್ ಅದು ಅಲರ್ಜಿ ಬ್ರ್ಯಾಂಕೈಟಿಸ್ ಆಗ್ಬೋದು, ಇಲ್ಲ ಆಸ್ಮಾವರೆಗೂ, ವೀಸಿಂಗ್ ಅಂತಾರೆ, ಉಸಿರಾಟಕ್ಕೆ ತೊಂದರೆ, ಇದೆಲ್ಲ ಏನಾದರೂ ಸಿಮ್ಟಮ್ಸ್ ಇತ್ತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ತಗೊಳ್ತಕ್ಕಂಥದ್ದು ಉತ್ತಮ. ಲಾಂಗ್ ಜರ್ನಿ ಸಾಧ್ಯವಾದಷ್ಟು ಸೇಫ್ ಜರ್ನಿ ತಗೊಳ್ಳೋದು ಉತ್ತಮ. 2 ವೀಲರ್ 4 ವೀಲರ್ಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡ್ತಕ್ಕಂಥದ್ದು. ಸೊ ಇದನ್ನು ನೋಡಿಕೊಂಡ್ರೆ ಸಾಕು. ಸೊ ಎಲ್ಲ ಸಮಸ್ಯೆಗಳಿಂದ ಈಚೆ ಬಂದ್ಬಿಡೋದಕ್ಕೆ ಏನು ಗುರುಗಳ ಏನು ಉಪಾಯ? ನಾರ್ಮಲಿ ಗುರು ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಅದರಲ್ಲಿ ಪುರಾತನವಾದಂಥ ಶಿವಾಲಯಗಳಲ್ಲಿ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಗುರುವಾರದ ದಿನಗಳಲ್ಲಿ ವಿಶೇಷ ಪೂಜೆ ಅಭಿಷೇಕ ಇರುತ್ತೆ. ಸಾಧ್ಯವಾದಷ್ಟು ವಿಶೇಷ ಪೂಜೆ ಅಭಿಷೇಕಗಳಿಗೆ ಕೊಡಬಹುದು. ಅದರ ಜೊತೆಗೆ ಕಡಲೆಕಾಳಿನಲ್ಲಿ ಮಾಡಿರ್ತಕ್ಕಂಥ ಪ್ರಸಾದ ದೇವರಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ದೇವಸ್ಥಾನದಲ್ಲಿರ್ತಕ್ಕಂಥ ಭಕ್ತರಿಗೆ ಹಂಚಿ ಬರ್ಬೋದು. ಇದ್ರ ಜೊತೆಗೆ ಕಡಲೆಕಾಳನ್ನ ಎಷ್ಟಾಗುತ್ತಷ್ಟು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ದಾನವನ್ನು ಮಾಡ್ಬೋದು. ಈ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು ಉತ್ತಮ. ಅದು ಬಿಟ್ಟು ನಮಗೆ ಪಾಠ ಮಾಡಿರ್ತಕ್ಕಂಥವ್ರಲ್ಲಿ ನಿಮಗೆ ಪಾಠ ಮಾಡಿರ್ತಕ್ಕಂಥ ಮೇಸ್ಟ್ರು, ಅದು ಪ್ರಾಥಮಿಕ ಶಿಕ್ಷಕರು, ಪ್ರೈಮರಿ ಸ್ಕೂಲ್ ಟೀಚರು, ಮಿಡ್ಲ್ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರು, ಲೆಕ್ಚರರು, ಪ್ರೊಫೆಸರು, ಯಾರೋ ಇಲ್ಲ ನಿಮ್ಗೆ ಬೇರೆ ಇನ್ನೊಂದು ಪಾಠ ಯಾವ್ದಾದ್ರು ಹೇಳ್ಕೊಟ್ಟಿದ್ರು ಕೂಡ ಅದು ನೀತಿ ಪಾಠ ಆಗಿರ್ಬೋದು. ಆ ಥರ ಗುರುಗಳನ್ನ ಹೋಗಿ ನೋಡಿ ದರ್ಶನ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಅವ್ರಿಗೆ ಬೇಕಾದ ವಸ್ತುಗಳನ್ನ ಏನಾದರೂ ಒಂದು ಕೊಟ್ಟು ಆಶೀರ್ವಾದ ತಗೊಂಡು ಬರೋದು ಭಾರಿ ಒಳ್ಳೆಯದಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಈಚೆ ಬಂದುಬಿಡ್ತೀರ. ಸೊ ಇನ್ನೂ ಒಳ್ಳೆಯದಾಗುತ್ತೆ, ಫಲಿತಾಂಶ ಇನ್ನೂ ಚೆನ್ನಾಗಾಗುತ್ತೆ. ಆ ರೀತಿ ನಿಮ್ಗಾಗಲಿ ಅಂತ ಬೇಡ್ಕೊಳ್ತಾ, ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.